ನಮಸ್ತೆ, ನಾನು ಜ್ಯೋತಿ. ಪೂರಿ ಮಾಡುವಾಗ ನಮಗೆ ಎಣ್ಣೆಯಲ್ಲಿ ತಳದಲ್ಲಿ ಕರಟದಂತಹ ಡಸ್ಟ್ ಉಳ್ಕೊಂಡು ಬಿಡುತ್ತೆ ಅಲ್ವಾ. ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಿಂದ ನಾವು ಲಟ್ಸ್ಕೊಂಡು ಪೂರಿಯನ್ನು ಮಾಡ್ತೀವಿ. ಆಗ ಎಣ್ಣೆ ತಳದಲ್ಲಿ ಡಸ್ಟ್ ಉಳ್ಕೊಂಡು ಬಿಡುತ್ತೆ. ಬಟ್ ನಾನು ಇಲ್ಲಿ 15ರಿಂದ 16 ಪೂರಿನ ಮಾಡಿದ್ದೀನಿ. ಆದರೂ ಕೂಡ ಒಂದು ಚೂರು ಡಸ್ಟ್ ಇಲ್ಲ. ಯಾವ ರೀತಿಯಾಗಿ ನಾನು ಮಾಡಿದೆ ಅಂತ ತೋರಿಸ್ತೀನಿ. ಈ ವಿಡಿಯೋ ನೋಡಾದ್ಮೇಲೆ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದೇ ರೀತಿ ಈ ರೀತಿಯ ಟಿಪ್ಸ್ಗಳನ್ನು ನೀವು ನೋಡಬೇಕು ಅಂತಂದರೆ ಇಲ್ಲಿ ಸಮಯದ ಅಭಾವದಿಂದ ನನಗೆ ಜಾಸ್ತಿ ಟಿಪ್ಸ್ಗಳನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಬಟ್ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ನೀವು ನೋಡ್ಕೋಬಹುದು. ನಾನು ಪುರಿಯನ್ನು ಎಣ್ಣೆಯಲ್ಲಿ ಈ ರೀತಿಯಾಗಿ ಲಟ್ಸ್ಕೊಳ್ತೀನಿ. ಈ ರೀತಿ ಎಣ್ಣೆಯಲ್ಲಿ ಲಟ್ಸ್ಕೊಂಡ್ಬಿಟ್ರೆ ಚೆನ್ನಾಗಿ ಪೂರಿ ಉಪ್ಪು ಕೂಡ ಬರುತ್ತೆ ಮತ್ತು ಎಣ್ಣೆ ಕೂಡ ಈ ರೀತಿ ಕ್ಲೀನಾಗಿ ಇರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಅಥವಾ ಯಾರಾದರೂ ಟ್ರೈ ಮಾಡ್ತಾ ಇದ್ರೆ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಈ ರೀತಿಯ ಟಿಪ್ಪನ್ನು ಫಾಲೋ ಮಾಡಬೇಕು ಅಂತ ಅಂದರೆ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.